ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿ ಕೆರಿಯರ್ ಯೂಟ್ಯೂಬ್ ಚಾನಲ್. ನಿನ್ನೆ ಬೆಂಗಳೂರಿನ ಮಹಾರಾಣಿ ಕಾಲೇಜ್ ಅಂಡರ್ ಪಾಸ್ ಅಲ್ಲಿ ಒಂದು ಆಟೋ ಆಕ್ಸಿಡೆಂಟ್ ಆಗಿದೆ. ನಿಂತಿರ್ತಕ್ಕಂಥ ಕಸದ ಲಾರಿಗೆ ಹಿಂಬದಿಯಿಂದ ಏಕಾಏಕಿ ಬಂದು ಆಟೋ ಡ್ರೈವರ್ ಗುದ್ದಿದ್ದಾರೆ. ಸುಮಾರು ಇವರಿಗೆ ಒಂದು 50ರಿಂದ 60 ವರ್ಷ ಏಜ್ ಆಗಿತ್ತು. ಬಟ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಆಟೋ ಮುಂಬದಿ ಭಾಗ ಸಂಪೂರ್ಣವಾಗಿ ಜಖಮ್ ಆಗಿದೆ. ಆ ವಿಡಿಯೋ ಪ್ಲೇ ಮಾಡಕ್ ಆಗಿಲ್ಲ, ಯಾಕಂದ್ರೆ ಕಾಪಿರೈಟ್ ಬರುತ್ತೆ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಜಾಸ್ತಿ ಇತ್ತು, ಅದಕ್ಕೋಸ್ಕರ ಹಾಕಿಲ್ಲ. ಬಟ್ ನೀವೇ ನ್ಯೂಸ್ ಚಾನಲ್ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ, ನೋಡಿರ್ತೀರ ಅಂತ ಅನ್ಕೊಂತೀನಿ. ಬಟ್ ಏನಪ್ಪಾ ಅಂದ್ರೆ ಇನ್ನೊಂದು ಖುಷಿ ಪಡೋ ವಿಚಾರ, ಆಟೋದಲ್ಲಿ ಇದ್ದಂಥ ಇಬ್ಬರು ವಿದ್ಯಾರ್ಥಿಗಳಿಗೆ ಏನು ತೊಂದರೆ ಆಗಿಲ್ಲ, ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇದೆಲ್ಲ ನೋಡಿದ್ರೆ ತುಂಬಾ ಜನ ಆಟೋ ಡ್ರೈವರ್ಗೆ ಅರ್ಥ ಆಗಬೇಕು. ಯಾವ ವೆಹಿಕಲ್ ಸೇಫ್ ಇಲ್ಲ. ತುಂಬಾ ಆಟೋ ಡ್ರೈವರ್ಸ್ ಹೇಳ್ತಾ ಇರ್ತಾರೆ, ಯಾರು ಆಟೋ ಬೈಕಲ್ಲಿ ಹೋಗಬೇಡಿ, ಬೈಕ್ ಟ್ಯಾಕ್ಸಿ ಬುಕ್ ಮಾಡಬೇಡಿ, ಸೇಫ್ ಇಲ್ಲ, ಆಕ್ಸಿಡೆಂಟ್ ತುಂಬಾ ಆಗುತ್ತೆ, ಪದೇ ಪದೇ ಕೈಕಾಲು ಮುರಿದೋಗಿದಾವೆ, ಎಲ್ಲ ಆಟೋಗೆ ಬನ್ನಿ ಅಂತಾರಲ್ಲ. ಈಗ ನೀವೇನು ಹೇಳ್ತೀರಾ? ಈಗ ಆಟೋನು ಆಕ್ಸಿಡೆಂಟ್ ಆಗ್ಬಿಡ್ತು, ಏನೋ ಇನ್ ಕೇಸ್ ಏನು ಆಗಿಲ್ಲ, ಬಚಾವಾದ್ರು, ಏನಾರು ಆಗಿದ್ರೆ ಏನು ಮಾಡ್ತಾ ಇದ್ರಿ? ಆ ಹುಡುಗರ ಫ್ಯಾಮಿಲಿಗೆ ಏನಾರು ನೀವು ಆಗ್ತಾ ಇದ್ರಾ? ಹೇಳಿ. ಇದಕ್ಕೆ ಹೇಳೋದು, ಯಾವ ವೆಹಿಕಲ್ಸ್ ಸೇಫ್ಟಿ ಇಲ್ಲ. ಬಟ್ ಮನುಷ್ಯನಿಗೆ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಲೇಬೇಕು, ಅನ್ನೆಸೆಸರಿ ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ಇದರಲ್ಲೇ ಹೋಗಬೇಡಿ, ಇದರ ಆಕ್ಸಿಡೆಂಟ್ ಆಗುತ್ತೆ, ಇದು ಸೇಫ್ ಇಲ್ಲ, ಇದರಲ್ಲೇ ಬನ್ನಿ, ಅದೆಲ್ಲ ಜನಗಳ ಚಾಯ್ಸು, ಆಯ್ತಾ? ಮನುಷ್ಯನ ಟೈಮ್ ಹತ್ರ ಬಂದಾಗ ಯಾರು ಉಳ್ಸೋಕ್ಕಾಗಲ್ಲ. ಯಾವ ವೆಹಿಕಲ್ ಇದ್ರು ಹೋಗೇ ಹೋಗ್ತಾರೆ. ಬಟ್ ಆ ವ್ಯಕ್ತಿಯಲ್ಲಿ ಏನೋ ಅದೃಷ್ಟ ಚೆನ್ನಾಗಿದೆ, ಯಾರಿಗೇನಾಗಿಲ್ಲ. ಆದರೆ ಫುಲ್ ಸುಮಾರು 20ರಿಂದ ಅರ್ಧ ಗಂಟೆ, 20 ನಿಮಿಷದಿಂದ ಅರ್ಧ ಗಂಟೆ ವ್ಯಕ್ತಿ ಆಟೋದಿಂದ ಕೆಳಗಡೆ ಇಳಿದೇ ಇಲ್ಲ. ಆ ಗುದ್ದಿರ್ತಕ್ಕಂಥ ಫೋರ್ಸ್ಗೆ ವ್ಯಕ್ತಿಗೆ ಮೆಂಟಲಿ ಶಾಕ್ ಆಯಿತೋ ಏನಾಯ್ತು ಅಂತ ಗೊತ್ತಿಲ್ಲ. ಏನೋ ಒಂಥರ ವಿಚಿತ್ರವಾಗಿ ವರ್ತನೆ ಮಾಡ್ತಾ ಇದ್ರು. ಎಷ್ಟು ತುಂಬ ಜನ ಪೊಲೀಸು, ಪಬ್ಲಿಕ್ಸು, ಆಟೋ ಡ್ರೈವರ್ಸ್ ಎಲ್ಲ ಬಂದು ಆಚೆ ಬನ್ನಿ ಅಂದ್ರೂ ಕೂಡ ಬರ್ತಾ ಇಲ್ಲ. ಏನೋ ಸುಮ್ಮನೆ ಏನೋ ಮಾತಾಡ್ತಾ ಇಲ್ಲ. ಏನೋ ಒಂಥರ ನೋಡ್ತಾ ಇದ್ದಾರೆ. ಬಟ್ ಮೆಂಟಲಿ ಶಾಕ್ ಆಯಿತು, ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಮತ್ತೆ ತುಂಬ ಜನ ಹೇಳ್ತಾ ಇದ್ರು, ಡ್ರಿಂಕ್ಸ್ ಮಾಡಿದ್ದಾರೆ ಇವರು, ಡ್ರಿಂಕ್ಸ್ ಮಾಡ್ಕೊಂಡು ಓಡಿಸ್ಕೊಂಬಂದರೆ, ಅವ್ರಿಗೇನು ಜ್ಞಾನ ಇಲ್ಲ, ಪರಿಜ್ಞಾನ ಇಲ್ಲ, ಈ ಥರ ಆಗಿದೆ ಅಂತ ಕೆಲವರು ಹೇಳ್ತಾ ಇದ್ರು. ಬಟ್ ಅಲ್ಲಿ ಎಷ್ಟು ಮಟ್ಟಿಗೆ ಏನು ನಿಜನೋ ಏನು ಸುಳ್ಳೋ ನಮಗಂತ ಗೊತ್ತಿಲ್ಲ. ಅಲ್ಲಿ ನಡೆದಿರ್ತಕ್ಕಂಥ ಘಟನೆ ಅಷ್ಟೇ, ಅದು ವಿವರ ಕೇಳಿ ಹೇಳ್ತಾ ಇದೀವಿ. ಡ್ರಿಂಕ್ಸ್ ಮಾಡಿದ್ರೋ ಇಲ್ಲ ವ್ಯಕ್ತಿಗೆ ಏನಾದ್ರು ಮೆಂಟಲಿ ಶಾಕ್ ಆಗಿ ಆ ಥರ ಏನಾರು ಆಯ್ತೋ ಏನೋ ಗೊತ್ತಿಲ್ಲ. ಬಟ್ ತನಿಖೆ ನಂತರ ವಿಚಾರಣೆ ಆಚೆ ಬಂದೇ ಬರುತ್ತೆ. ಏನಪ್ಪ ಇಷ್ಟೇ, ಮನುಷ್ಯ ಆಟೋ ಆಗ್ಬೋದು, ಕಾರು, ಬಸ್ಸು, ಟ್ರೈನು, ಯಾವುದ್ರಲ್ಲಿದ್ರು ಸತ್ತೇ ಸಾಯ್ತಾರೆ. ಬಟ್ ಇವು ತುಂಬ ಜನ ಬೈಕ್ ಟ್ಯಾಕ್ಸಿ ಯೂಸ್ ಮಾಡಬೇಡಿ ಅಂತ ಸುಮ್ಮನೆ ಫೇಕ್ ನ್ಯೂಸ್ಗಳು ಹಾಕಿ ಇದು ಮಾಡ್ತಾರೆ. ಎಲ್ಲ ಹೋಲ್ಸ್ಕೊಂಡ್ರೆ ಬೈಕ್ ಟ್ಯಾಕ್ಸಿನೇ ಬೆಸ್ಟ್ ಅಂತ ನಮ್ಮ ಅನಿಸಿಕೆ. ಯಾಕೆಂದ್ರೆ ಏನೋ ಒಂದು ಅರ್ಜೆಂಟಾಗಿ ಹೋಗೋಕ್ಕೂ ಆಗ್ಬೋದು, ಒಂದು ಆಫೀಸ್ಗೆ ಹೋಗೋಕ್ಕೆ, ಒಂದು ಎಮರ್ಜೆನ್ಸಿ ಯೂಸ್ಗೆ ಕಡಿಮೆ ಅಮೌಂಟು ಬೈಕಲ್ಲಿ ಆರಾಮಾಗಿ ಸೇಫಾಗಿ ಹೋಗಿ ಬರ್ಬೋದು. ಏನು ಮೇಜರ್ ಆಕ್ಸಿಡೆಂಟ್ ಏನು ಆಗಲ್ಲ. ಆಲ್ಮೋಸ್ಟ್ ಬೆಂಗಳೂರು ಸಿಟಿಲಿ ಎಷ್ಟೊಂದು 20-30 ಅಷ್ಟೇ ಸ್ಪೀಡಲ್ಲಿ ಹೋಗೋಕ್ಕಾಗೋದು, ಬೈಕ್ ಟ್ಯಾಕ್ಸಿ ಆಗಿರ್ಬೋದು, ಯಾವುದಾಗಿರ್ಬೋದು. ಇಲ್ಲಿ ಆಗಿರ್ತಕ್ಕಂಥ ಆಟೋ ಆಕ್ಸಿಡೆಂಟ್ ನೋಡ್ಕೊಂಡ್ರೆ ಭಯನೇ ಆಗೋಯ್ತು ನಿಜವಲ್ಲೂ. ಏಕಾಏಕಿ ನಿಂತಿರತಕ್ಕಂಥ ಲಾರಿ ಗುದ್ದಿರೋ ಬೈಕ್, ಎಲ್ಲರೂ ಆಪೋಸಿಟ್ ಬರ್ತಕ್ಕಂಥ ವೆಹಿಕಲ್ಗೆ ಅವರು ಸ್ಪೀಡಾಗಿ ಬಂದು ಇವರು ಸ್ಪೀಡಾಗಿ ಬಂದು ಗುದ್ದಿದ್ರೆ ಅಲ್ಲಿ ಇರ್ತಕ್ಕಂಥ ಒಬ್ಬರು ಕೂಡ ಉಳಿತಿರ್ಲಿಲ್ಲ. ಏನೋ ನಿಂತಿರ್ತ ಗಾಡಿಗೆ ಹೋಗಿ ಇವರೇ ಗುದ್ದಿರೋದ್ರಿಂದ ಏನೋ ಬಚಾವ್, ಇನ್ ಕೇಸ್ ಏನೋ ಆಗಿಲ್ಲ. ಆಟೋ ಅಂತ ಸಂಪೂರ್ಣ ಡ್ಯಾಮೇಜ್ ಆಗಿದೆ. ಅದು ರೆಡಿ ಮಾಡ್ಸೋಕ್ಕೆ ತುಂಬ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಇದೆಲ್ಲ ನೋಡ್ಕೊಂಡ್ರೆ ಯಾವುದು ಸೇಫ್ಟಿ ಇಲ್ಲ ಮನುಷ್ಯನಿಗೆ, ಎಲ್ಲಾದ ಪ್ರಾಬ್ಲಮ್ ಆಗೇ ಆಗುತ್ತೆ. ಇದೆಲ್ಲ ಆಟೋ ಡ್ರೈವರ್ಗೆ ಅರ್ಥ ಆಗಬೇಕಷ್ಟೇ. ಬಟ್ ಸುಮ್ಮನೆ ಅನ್ನೆಸೆಸರಿ ನ್ಯೂಸ್ಗಳು ಹಂಚ್ತಾ ಇರ್ತಾರೆ, ಬೈಕ್ ಟ್ಯಾಕ್ಸಿ ಯೂಸ್ ಮಾಡಬೇಡಿ ಅಂತವ. ಈ ಪ್ರತಿನಿತ್ಯ ಬೆಂಗಳೂರಲ್ಲಿ ಎಷ್ಟು ಆಟೋಗಳು ಆಕ್ಸಿಡೆಂಟ್ ಆಗ್ತಾನೆ ಇರ್ತವೆ, ಎಲ್ಲ ಕಡೆನೂ ಆಗ್ತಾ ಇರ್ತವೆ. ಬೈಕು ಆಗ್ತವೆ, ಆಟೋ ಆಗ್ತವೆ, ಎಲ್ಲ ಆಗ್ತವೆ. ಕೆಲವೊಂದು ಬೆಳಕಿಗೆ ಬರಲ್ಲ, ಕೆಲವೊಂದು ಬೆಳಕಿಗೆ ಬಂದಾಗ ಈ ಥರ ಗೊತ್ತಾಗುತ್ತೆ ಅಷ್ಟೇ, ಯಾವ್ದು ಸೇಫ್ ಇಲ್ಲ ಅಂತವ. ಓಕೆ, ನಿಮಗೆ ಗೊತ್ತಾಯ್ತು ಅಂತ ಸ್ನೇಹಿತರೆ. ಎಷ್ಟೋ ಜನ ಎಲ್ಲ ಹೇಳ್ತಾ ಇದ್ರಲ್ವ, ಯಾವುದೋ ಆಟೋದಲ್ಲಿ ಆಕ್ಸಿಡೆಂಟ್ ಆಗಲ್ಲ, ತುಂಬ ಸೇಫ್ಟಿ ಇದೆ ಅಂತ. ಇವಾಗ ಪ್ರತಿನಿತ್ಯ ಇತ್ತೀಚೆಗೆ ತುಂಬ ಆಟೋಗಳೇ ಆಕ್ಸಿಡೆಂಟ್ ಜಾಸ್ತಿ ಆಗ್ತದೆ. ಮೊನ್ನೆ ಸರ್ಜಾಪುರ ರೋಡಲ್ಲಿ ಆಯಿತು, ಮೊನ್ನೆ ಮಾದೇಶ್ವರ ಬೆಟ್ಟದ ಹತ್ರ ಆಯಿತು, ಸುಮಾರು ಕಡೆ ಆಗಿದೆ ಆಕ್ಸಿಡೆಂಟ್ಗಳು. ಇವೆಲ್ಲ ಗೊತ್ತಿರೋ ನ್ಯೂಸ್ ಅಷ್ಟೇ, ಗೊತ್ತಾಗದಂಗೆ ಎಷ್ಟೋ ಇದಾವೆ, ಆಚೆ ಬರೋದೇ ಇಲ್ಲ ಅವೆಲ್ಲ ಕೆಲವೊಂದೊಂದು. ಹಂಗಾಗಿ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.